Hi, beautiful twin souls. ಸಪ್ರೇಷನ್ ಸ್ಟೇಜ್ ಪಾರ್ಟ್ 2. ಡಿವೈನ್ ಫೆಮಿನೈನ್ಸ್ ಯಾವಾಗ ಕಂಪ್ಲೀಟಾಗಿ ಸರೆಂಡರ್ ಆಗ್ತಾರೆ ಮತ್ತು ತಮ್ಮೆಲ್ಲ ನೆಗೆಟಿವ್ ಎನರ್ಜೀಸ್ ಅಂದರೆ ಕೋಪ, ಈಗೋ ಈ ಥರ ಎಲ್ಲ ನೆಗೆಟಿವ್ ಎನರ್ಜೀಸ್ನ ಅವರು ರಿಲೀಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಡಿವೈನ್ ಗೈಡೆನ್ಸಿಂದ ತಮ್ಮನ್ನು ತಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಸಮಯದಲ್ಲಿ ಡಿವೈನ್ ಅವ್ರ ಜೊತೆಗಿರೋದನ್ನು ಅವರು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅವರ ಬಾಡಿ, ಮೈಂಡ್, ಸೋಲ್ ಕಂಪ್ಲೀಟಾಗಿ ಅಲೈನ್ ಆಗ್ತಾ ಬಂದಿರುತ್ತೆ. ಆಗ ಅವ್ರ ಎನರ್ಜೀಸು ಸ್ಟೆಪ್ ಬೈ ಸ್ಟೆಪ್ ಹೈಯರ್ ಎನರ್ಜೀಸ್ಗೆ ರೀಚ್ ಆಗ್ತಾ ಬಂದಿರುತ್ತೆ. ಯಾವಾಗ ಡಿವೈನ್ ಫೆಮಿನೈನ್ಸು ಹೈಯರ್ ಎನರ್ಜೀಸ್ಗೆ ರೀಚ್ ಆಗ್ತಾ ಇರ್ತಾರೆ ಆಗ ಡಿವೈನ್ ಮರ್ಜಿಂಗ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಡಿವೈನ್ ಮರ್ಜಿಂಗ್ ಒಂದ್ಸರಿ ಕಂಪ್ಲೀಟ್ ಆದಮೇಲೆ ಸೋಲ್ ಮರ್ಜಿಂಗ್ ನಿಮ್ಮ DM ಜೊತೆ ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ಲೀಟಾಗಿ 5D ಲೆವೆಲಲ್ಲಿ ಆಗುತ್ತೆ. ಆ್ಯಂಡ್ 3Dಯಲ್ಲಿ ನಿಮ್ಮ ಡಿವೈನ್ ಮಸ್ಕಲೈನ್ಗೆ ಅವೇಕನಿಂಗ್ ಪ್ರೊಸೆಸ್ನ ಇಲ್ಲಿಂದ ಶುರು ಮಾಡ್ತಾರೆ. ಸೊ ಡಿವೈನ್ ಫೆಮಿನೈನ್ಸಿಗೆ ಡಿವೈನ್ ಮರ್ಜಿಂಗ್ ಆಗಬೇಕಾದ್ರೆ ಯಾವೆಲ್ಲ ಸೈನ್ ಸಿಗುತ್ತೆ ಅಂದರೆ ಪಾಯಿಂಟ್ ನಂಬರ್ 1 ಏಂಜಲ್ ನಂಬರ್ 396. ಇಲ್ಲಿ ತನಕ ಏಂಜಲ್ ನಂಬರ್ 69 ಮತ್ತು 96 ಈ ಎರಡು ಕಾಂಬಿನೇಷನಲ್ಲಿ ನಿಮಗೆ ಪದೇ ಪದೇ ಸಿಂಕ್ರೋನಿಸಿಟಿ ಆಗ್ತಿರುತ್ತೆ. ಬಟ್ ಡಿವೈನ್ ಮರ್ಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ 3 ಆ್ಯಡ್ ಆಗುತ್ತೆ. 396, 963, 693 ಈ ಕಾಂಬಿನೇಷನಲ್ಲಿ ನಿಮಗೆ ಪದೇ ಪದೇ ಏಂಜಲ್ ನಂಬರ್ ಸಿಂಕ್ರೋನಿಸಿಟಿ ಆಗ್ತಾ ಬಂದಿರುತ್ತೆ. ಪಾಯಿಂಟ್ ನಂಬರ್ 2 ನಿಮ್ಮೊಳಗೆ ಶಕ್ತಿ ಎನರ್ಜಿ ಫ್ಲೋಯಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಸ್ಪಿರಿಚುವಲ್ ಪ್ಲೇಸಸ್ಗೆ ಹೋದಾಗ ಅದು ಎಕ್ಸ್ಪೀರಿಯನ್ಸ್ ಆಗ್ಬೋದು, ಮೆಡಿಟೇಷನ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಮತ್ತು ಪದೇ ಪದೇ ಡ್ರೀಮಲ್ಲಿ ಕೂಡ ಶಿವಶಕ್ತಿ ಕಾಣಿಸ್ಬಹುದು. ಪಾಯಿಂಟ್ ನಂಬರ್ 3 ಡಿವೈನ್ ಮೇಲೆ ನೀವು ಟ್ರಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡಿವೈನ್ ಪ್ಲ್ಯಾನ್ನ ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಪಾಯಿಂಟ್ ನಂಬರ್ 4 ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮಗೆ ಅದು ಸಕ್ಸಸ್ ಆಗುತ್ತೆ. ಪಾಯಿಂಟ್ ನಂಬರ್ 5 ಇಲ್ಲಿಂದ ನಿಮಗೆ ಅಬಂಡನ್ಸ್ ಸಿಗೋದಕ್ಕೆ ಶುರು ಆಗುತ್ತೆ. ಲಕ್ಷ್ಮಿ ಫೋಟೋ, ಗಣೇಶ ಫೋಟೋಸು ನಿಮಗೆ ಪದೇ ಪದೇ ಸಿಂಕ್ರೋನಿಸಿಟಿ ಆಗುತ್ತೆ. ಪಾಯಿಂಟ್ ನಂಬರ್ 6 ನೀವೇನಾದರೂ ಡಿವೈನಿಗೆ ಕ್ವಶನ್ ಮಾಡಿಕೊಂಡಾಗ, ನಿಮ್ಮೊಳಗೆ ನೀವು ಕ್ವಶನ್ ಮಾಡಿಕೊಂಡಾಗ ಇಮಿಡಿಯೇಟಾಗಿ ನಿಮಗೆ ಆನ್ಸರ್ ಡೌನ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ. ಪಾಯಿಂಟ್ ನಂಬರ್ 7 ನಿಮಗೆ ಡ್ರೀಮಲ್ಲಿ ಏಂಜಲ್ ನಂಬರ್ಸು ಕಾಣಿಸೋದಕ್ಕೆ ಶುರು ಆಗುತ್ತೆ. ಪಾಯಿಂಟ್ ನಂಬರ್ 8 ಈ ಸಮಯದಲ್ಲಿ ತುಂಬಾ ಡಬಲ್ ಫ್ಲವರ್ಸ್, ಡಬಲ್ ಫೆದರ್ಸ್, ಫ್ರೂಟ್ಸ್ ಡಬಲ್ ಆಗಿರ್ಬೋದು, ವೆಜಿಟೇಬಲ್ಸ್ ಡಬಲ್ ಆಗಿರ್ಬೋದು, ಈ ಥರ ಎಲ್ಲ ಡಬಲ್ ಆಗಿ ನಿಮಗೆ ಸಿಗ್ತಾ ಬರುತ್ತೆ. ಪಾಯಿಂಟ್ ನಂಬರ್ 9 ನಿಮಗೆ ಸ್ಪಿರಿಟ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಬರುತ್ತೆ. ಅಂದರೆ ಕ್ಯಾಟ್ ಅಥವಾ ಡಾಗ್, ಇನ್ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಗಳು ನಿಮಗೆ ಗೊತ್ತಿಲ್ಲದಲೇ ಅದು ನಿಮ್ಮ ಜೊತೆ ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನೀವು ಮೆಡಿಟೇಷನ್ ಮಾಡಬೇಕಾದ್ರೆ, ಅಲೋನ್ ಆಗಿರಬೇಕಾದ್ರೆ ನಿಮ್ಮ ಜೊತೆ ಬಂದು ಅದು ಟೈಮ್ ಸ್ಪೆಂಡ್ ಮಾಡುತ್ತೆ. ಎಸ್ಪೆಷಲಿ ಬೆಕ್ಕುಗಳು ನಿಮ್ಮ ಜೊತೆ ಇರೋದಕ್ಕೆ ಶುರು ಮಾಡಿರ್ತವೆ. ಪಾಯಿಂಟ್ ನಂಬರ್ 10 ಇಲ್ಲಿಂದ ನೀವು ಅಲೋನ್ ಆಗಿರೋದಕ್ಕೇ ಇಷ್ಟಪಡ್ತಿರ್ತೀರ. ಪಾಯಿಂಟ್ ನಂಬರ್ 11 ಇಲ್ಲಿಂದ ನಿಮಗೆ ಯೂನಿವರ್ಸಿಂದ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ. ಪಾಯಿಂಟ್ ನಂಬರ್ 12 ಈ ಸಮಯದಲ್ಲಿ ನಿಮಗೆ ಸೋಲ್ ಪರ್ಪಸ್ ರಿವೀಲ್ ಆಗ್ತಾ ಬರುತ್ತೆ. ಪಾಯಿಂಟ್ ನಂಬರ್ 13 ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಆಗೋದಕ್ಕೆ ಶುರುವಾಗಿರುತ್ತೆ. ಮೆಡಿಟೇಷನ್ನಲ್ಲಿ ನಿಮಗೆ ಶಿವ ಅಥವಾ ಶಕ್ತಿ ಕಾಣಿಸಬಹುದು ಮತ್ತು ನಿಮ್ಮ ಗುರುಗಳು, ದೇವತೆಗಳು, ಕುಲದೇವತೆಗಳು ನಿಮಗೆ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಬರ್ತಾರೆ. ಅದೇ ಥರ ಡ್ರೀಮ್ಸಲ್ಲಿ ಕೂಡ ನಿಮಗೆ ದರ್ಶನವನ್ನು ಕೊಡ್ತಾರೆ. ಪಾಯಿಂಟ್ ನಂಬರ್ 14 3Dಯಲ್ಲಿ ಯಾವುದಕ್ಕೂ ಅಟ್ಯಾಚ್ ಆಗಿರೋದಿಲ್ಲ, ಕಂಪ್ಲೀಟಾಗಿ ಈಗೋ ಡೆತ್ ಆಗಿರುತ್ತೆ. ಈವನ್ DM ಜೊತೆ ಕೂಡ ಡಿಟ್ಯಾಚ್ಮೆಂಟ್ಗೆ ಬಂದಿರ್ತಾರೆ. ಸುಪೀರಿಯರ್ ಆಗಿ ಫೀಲ್ ಮಾಡ್ತಿರೋದಿಲ್ಲ, ಕಂಪ್ಲೀಟಾಗಿ ಡಿವೈನ್ ಜೊತೆ ಒನ್ನೆಸ್ಸಿಗೆ ಬಂದಿರ್ತಾರೆ. ಪಾಯಿಂಟ್ ನಂಬರ್ 15 ನಿಮ್ಮೊಳಗೆ ನೀವು ಹ್ಯಾಪಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಪೀಸ್ ಆಗಿರ್ತೀರಾ, ಯಾವಾಗಲೂ ಕಂಪ್ಲೀಟ್ ಫೀಲ್ ಮಾಡ್ತಿರ್ತೀರ. 3Dಯಲ್ಲಿ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಅಂದರೂ ಕೂಡ, ಶೂನ್ಯ ಆಗಿದ್ದರೂ ಕೂಡ ನಿಮ್ಮ ಒಳಗಡೆ ನೀವು ಕಂಪ್ಲೀಟ್ ಫೀಲ್ ಮಾಡ್ತಿರ್ತೀರ. ಮತ್ತು ನಿಮಗೆ ಬೇರೆ ಯಾರ ಅವಶ್ಯಕತೆಯೂ ಬೇಕು ಅಂತ ಅನಿಸೋದಿಲ್ಲ. ನಿಮಗೆ ಅಲೋನ್ ಆಗಿರೋದಕ್ಕೆ ಇಷ್ಟ ಆಗ್ತಿರತ್ತೆ, ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಿರತ್ತೆ, ಪೂಜೆ, ಭಕ್ತಿ ಇದ್ರ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ. ಪಾಯಿಂಟ್ ನಂಬರ್ 16 ಡ್ರೀಮಲ್ಲಿ ಅಥವಾ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಡಿವೈನ್ ವೈಟ್ ಲೈಟ್ ಸಡನ್ನಾಗಿ ನಿಮ್ಮ ಹೋಲ್ ಬಾಡಿಗೆ ಫ್ಲೋ ಆಗ್ತಿರೋಂತಹ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ಎಲ್ಲ ಸೈನ್ಸ್ಗಳು ನಿಮಗೆ ಡಿವೈನ್ ಮರ್ಜಿಂಗ್ ಟೈಮಲ್ಲಿ ಸಿಗುತ್ತೆ.
ನಾನು ಸಿಂಪಲ್ಲಾಗಿ ಪಾಯಿಂಟ್ಸ್ ವೈಸ್ ಹೇಳಿದ್ದೀನಿ, ಬಟ್ ಇನ್ನೂ ತುಂಬ ಕೆಲವೊಂದು ಸೈನ್ಸ್ಗಳು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ ಈ ಸಮಯದಲ್ಲಿ. ಬಟ್ ಎಸ್ಪೆಷಲಿ ಈ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ತುಂಬ ಎಚ್ಚರವಾಗಿರಿ. ಯಾಕೆಂದರೆ ನೀವು ಏನೇ ಥಿಂಕ್ ಮಾಡಿದ್ರೂ ಅದು ರಿಯಾಲಿಟಿಯಲ್ಲಿ ಸಕ್ಸಸ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಇದರಿಂದ ಬೇರೆಯವರಿಗೆ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳಿ ಆ್ಯಂಡ್ ನೆಗೆಟಿವ್ ಥಿಂಕ್ ಮಾಡಬೇಡಿ. ಇನ್ನರ್ ವರ್ಕ್ ಮತ್ತು ಸೋಲ್ ಪರ್ಪಸ್ ಎರಡನ್ನೂ ಕಂಟಿನ್ಯೂಯೇಷನ್ ಆಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.